ನಮಸ್ಕಾರ ಸ್ನೇಹಿತರೆ, IPO ರಿವ್ಯೂ ಕನ್ನಡ ಚಾನಲ್ಗೆ ಸ್ವಾಗತ. ಇಂದು ನಾವು CMR ಗ್ರೀನ್ ಟೆಕ್ನಾಲಜೀಸ್ IPO ಬಗ್ಗೆ ಮಾತಾಡೋಣ. ಈ IPOಗೆ ಹೂಡಿಕೆ ಮಾಡಿದವರಿಗೆ ಲಿಸ್ಟಿಂಗ್ ದಿನವೇ ಉತ್ತಮ ಲಾಭ ಸಿಕ್ಕಿದೆ. CMR ಗ್ರೀನ್ ಟೆಕ್ನಾಲಜೀಸ್ ಕಂಪನಿಯು ಮುಖ್ಯವಾಗಿ ಅಲ್ಯೂಮಿನಿಯಂ ರೀಸೈಕ್ಲಿಂಗ್ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಹಳೆಯ ಅಲ್ಯೂಮಿನಿಯಂ ಸ್ಕ್ರ್ಯಾಪ್ ಅನ್ನು ಮರುಬಳಕೆ ಮಾಡಿ ಹೊಸ ಉತ್ಪನ್ನಗಳನ್ನು ತಯಾರಿಸುವುದು ಈ ಕಂಪನಿಯ ಪ್ರಮುಖ ವ್ಯವಹಾರವಾಗಿದೆ. ಭಾರತದಲ್ಲಿ ಈ ಕ್ಷೇತ್ರದ ಪ್ರಮುಖ ಕಂಪನಿಗಳಲ್ಲಿ ಇದು ಒಂದಾಗಿದೆ. ಈ IPO ಪ್ರೈಸ್ ಬ್ಯಾಂಡ್ ₹182 ₹192 ಆಗಿತ್ತು. ಹೂಡಿಕೆದಾರರಿಂದ IPOಗೆ ಭಾರಿ ಪ್ರತಿಕ್ರಿಯೆ ದೊರಕಿತ್ತು. ಒಟ್ಟು 127 ಪಟ್ಟಕ್ಕಿಂತ ಹೆಚ್ಚು ಸಬ್ಸ್ಕ್ರಿಪ್ಷನ್ ಕಂಡುಬಂದಿತ್ತು. ಇಂದು ಈ ಷೇರು ಮಾರುಕಟ್ಟೆಯಲ್ಲಿ ಲಿಸ್ಟ್ ಆದಾಗ ₹192 ಇಶ್ಯೂ ಪ್ರೈಸಿಂದ ಸುಮಾರು ₹275 ಮಟ್ಟದಲ್ಲಿ ಆರಂಭವಾಯಿತು. ಅಂದರೆ IPO ಪಡೆದ ಹೂಡಿಕೆದಾರರಿಗೆ ಮೊದಲ ದಿನವೇ ಸುಮಾರು 40%ಕ್ಕೂ ಹೆಚ್ಚು ಲಾಭ ಸಿಕ್ಕಿದೆ. ಇದೀಗ ಕಂಪನಿಯ ಬಲಗಳ ಬಗ್ಗೆ ನೋಡೋಣ. ಮೊದಲನೆಯದಾಗಿ, ಕಂಪನಿಯು ಅಲ್ಯೂಮಿನಿಯಂ ರೀಸೈಕ್ಲಿಂಗ್ ಕ್ಷೇತ್ರದಲ್ಲಿ ಉತ್ತಮ ಸ್ಥಾನ ಹೊಂದಿದೆ. ಎರಡನೆಯದಾಗಿ, ಎಲೆಕ್ಟ್ರಿಕ್ ವಾಹನಗಳು ಮತ್ತು ಆಟೋಮೊಬೈಲ್ ಉದ್ಯಮದ ಬೆಳವಣಿಗೆಯಿಂದ ಅಲ್ಯೂಮಿನಿಯಂ ಬಳಕೆ ಹೆಚ್ಚಾಗುವ ಸಾಧ್ಯತೆ ಇದೆ. ಮೂರನೆಯದಾಗಿ, ಕಂಪನಿಯ ಆದಾಯ ಮತ್ತು ಲಾಭದ ಅಂಕಿ-ಅಂಶಗಳು ಕಳೆದ ಕೆಲವು ವರ್ಷಗಳಲ್ಲಿ ಉತ್ತಮ ಬೆಳವಣಿಗೆಯನ್ನು ತೋರಿಸಿವೆ. ಆದರೆ ಈ ಕಂಪನಿಯ ಬಗ್ಗೆ ಕೆಲವು ಅಪಾಯಗಳೂ ಇವೆ. ಅಲ್ಯೂಮಿನಿಯಂ ಮತ್ತು ಸ್ಕ್ರ್ಯಾಪ್ ಬೆಲೆಗಳು ಏರಿಳಿತ ಉಂಟಾದರೆ ಕಂಪನಿಯ ಲಾಭದ ಮೇಲೆ ಪರಿಣಾಮ ಬೀಳಬಹುದು. ಹಾಗೆಯೇ ಕಚ್ಚಾ ವಸ್ತು ಲಭ್ಯತೆ ಮತ್ತು ಜಾಗತಿಕ ಕಮಾಡಿಟಿ ಬೆಲೆಗಳ ಬದಲಾವಣೆಗಳು ವ್ಯವಹಾರಕ್ಕೆ ಸವಾಲಾಗಬಹುದು. ಹಾಗಾದರೆ ಈಗ ಈ ಷೇರನ್ನು ಖರೀದಿಸಬಹುದೇ? ಲಿಸ್ಟಿಂಗ್ ನಂತರ ಷೇರು ಈಗಾಗಲೇ ಉತ್ತಮ ಏರಿಕೆ ಕಂಡು ಬಂದಿರುವುದರಿಂದ ಹೊಸ ಹೂಡಿಕೆದಾರರು ತಕ್ಷಣವೇ ಪ್ರವೇಶಿಸುವ ಬದಲು ಕೆಲವು ದಿನಗಳ ಕಾಲ ಷೇರಿನ ಚಲನವಲನವನ್ನು ಗಮನಿಸುವುದು ಒಳ್ಳೆಯದು. ದೀರ್ಘಾವಧಿ ಹೂಡಿಕೆದಾರರಿಗೆ ರೀಸೈಕ್ಲಿಂಗ್ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ ಥೀಮ್ನಿಂದ ಕಂಪನಿಯಲ್ಲಿ ಒಳ್ಳೆಯ ಬೆಳವಣಿಗೆಯ ಅವಕಾಶಗಳಿವೆ. ಯಾವುದೇ ಹೂಡಿಕೆ ಮಾಡುವ ಮುನ್ನ ನಿಮ್ಮ ಸ್ವಂತ ಸಂಶೋಧನೆ ಮಾಡುವುದು ಅಗತ್ಯ. ಈ ವಿಡಿಯೋ ಮಾಹಿತಿಯ ಉದ್ದೇಶಕ್ಕಾಗಿ ಮಾತ್ರ, ಇದು ಖರೀದಿ ಅಥವಾ ಮಾರಾಟ ಸಲಹೆ ಅಲ್ಲ. ಇಂತಹ IPO ಅಪ್ಡೇಟ್ಗಳು ಮತ್ತು ಮಾರುಕಟ್ಟೆ ಸುದ್ದಿಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ದಿಸ್ ವಿಡಿಯೋ ಈಸ್ ಫಾರ್ ಎಜುಕೇಷನಲ್ ಆ್ಯಂಡ್ ಇನ್ಫಾರ್ಮೇಷನ್ ಪರ್ಪಸ್ ಓನ್ಲಿ. ಪ್ಲೀಸ್ ಕನ್ಸಲ್ಟ್ ಯುವರ್ ಫೈನಾನ್ಷಿಯಲ್ ಅಡ್ವೈಸರ್ ಬಿಫೋರ್ ಮೇಕಿಂಗ್ ಎನಿ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಥ್ಯಾಂಕ್ ಯು. ಧನ್ಯವಾದಗಳು.